ಹೊಡೆದು 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 1000 ಇಳಿಸಿದೀನಿ. ಇನ್ನೊಂದು 5 ವರ್ಷ ಟೈಮ್ ಕೊಟ್ರೆ 5 ಇಲ್ಲ 100 ಇಳಿಸ್ತೀನಿ ಸಾರ್, ದಯವಿಟ್ಟು ಅವಕಾಶ ಕೊಡಿ ಸಾರ್ ಅಂತ ಹೇಳ್ತಾರೆ. ಇದು ಸರ್ಕಾರ. ನಮಗೆ ಆಡಳಿತ ಕೊಟ್ರೆ ಎಲ್ಲವನ್ನು ನಾಗರಿಕ ಬಂಧುಗಳೇ, ಬೆಳಿಗ್ಗೆ ಮೋಹನ್ ರೆಡ್ಡಿ ಫೋನ್ ಮಾಡಿ ಹೇಳಿದ್ರು, ಈ ತರ ಕಾಂಗ್ರೆಸ್ ಸತ್ತೋಗ್ಬಿಟ್ಟಿದೆ, ಅಂತಿಮ ಯಾತ್ರೆ ಮಾಡಬೇಕು, ಶಿವಪ್ಪನಾಯಕ ಮಾರ್ಕೆಟ್ ಇಂದ ಶುರು, ನೀವು ಬರಬೇಕು ಅಂತ ಹೇಳಿ. ನಾನು ಅವ್ರಿಗೆ ಕೇಳಿದೆ, ನಾವು ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆನೂ ಕೂಡ ಶೋಷಿತ ಪೀಡಿತ ದಲಿತ ಜನಾಂಗದ ಭಾಗ್ಯೋದಯವನ್ನು ನಿರ್ಮಿಸುತ್ತಾ ಅಂತ ಹೇಳಿದವರು ನಾವು. ಈ ಹಾಡನ್ನು ಹೇಳ್ಕೊಂಡು ಬಂದು ಕೇಂದ್ರದಲ್ಲಿ ಬಂದಾಗ ನಾವು ಬೇರೆ ಬೇರೆ ರೀತಿಯಲ್ಲಿ ಬಡವರಿಗೆ ಸಹಾಯವನ್ನ ಮಾಡಿದ್ದೇವೆ, ಅವ್ರ ಸೇವೆಯನ್ನ ಮಾಡಿದ್ದೇವೆ. ನಾವೇನೋ ಬಡವರು ಉದ್ಧಾರ ಮಾಡ್ತೀವಿ ಅಂತ ಯಾವತ್ತೂ ಹೇಳಿಲ್ಲ. ಗರೀಬು ಹಠಾವ್ ನೀವ್ ಹೇಳಿದ್ದು, ಬಡವರನ್ನ ನಿರ್ಮೂಲನ ಮಾಡ್ತೀವಿ ನೀವ್ ಹೇಳಿದ್ದು, ಈ ದೇಶಕ್ಕೆ ರಕ್ಷಣೆ ಕೊಡ್ತೀವಿ ನೀವ್ ಹೇಳಿದ್ದು. ಆದ್ರೆ ಇದೆಲ್ಲವನ್ನು ಬಾಯಿ ಮಾತಲ್ಲಿ ಹೇಳದೆ ಇದೆಲ್ಲವನ್ನು ಮಾಡ್ಕೊಂಡು ಬಂದಿರುವಂತವ್ರು ನಾವು ಕೇಂದ್ರದಲ್ಲಿ. ಆದ್ರೆ ದೌರ್ಭಾಗ್ಯ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ 1 ವರ್ಷ ಆಯ್ತು, ಮಧ್ಯದಲ್ಲಿ ಚುನಾವಣೆ ಬಂತು. ಇವತ್ತು ಬೆಳಿಗ್ಗೆ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ರು, ಪ್ರಶ್ನವ್ರು ಕೇಳಿದ್ರೆ ಏನ್ ಸರ್ ನಿಮ್ಗೆ ಸೆಟ್ ಬ್ಯಾಕ್ ಆಗ್ಲಿಲ್ವಾ ಅಂತಂದ್ರೆ 1 ರಿಂದ 9 ಸೀಟ್ ಗೆದ್ದಿದ್ದೀವಿ. ಏನ್ರಿ ಜಂಬ ಅಂದ್ರೆ? Eso.